ಸ್ನೇಹಿತರೆ ನಮಸ್ತೆ. ನಾನು ರೀಸೆಂಟ್ ಆಗಿ ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೆ. ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ತಗೊಂಡಾಗ ಒಂದು ಅಚ್ಚರಿ ಮೂಡ್ತು ನಂಗೆ. ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಟ್ಟಿದಾರೋ ಇಲ್ವಾ ಅಂತ ನನಗೆ ಪ್ರಶ್ನೆ ಮೂಡ್ತು. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ತೋರಿಸ್ತೀನಿ ಬನ್ನಿ ನಿಮ್ಗೆ. ಸ್ನೇಹಿತರೆ ನೋಡ್ತಿರ್ಬೋದು ಇಲ್ಲಿ ವಿಚ್ ಲ್ಯಾಂಗ್ವೇಜ್ ಡು ಯು ಲೈಕ್ ಟು ವಾಚ್ ಶೋಸ್ ಅಂಡ್ ಮೂವೀಸ್ ಇನ್ ಅಂತ ಇದೆ. ಇಲ್ಲಿ ಹಿಂದಿ ಇದೆ, ತಮಿಳ್ ಇದೆ, ತೆಲುಗು ಇದೆ, ಇನ್ನಿತರ ಲ್ಯಾಂಗ್ವೇಜಸ್ ಇದೆ, ಆದ್ರೆ ಕನ್ನಡ ಇಲ್ವೇ ಇಲ್ಲ. ಹಂಗಂದ್ರೆ ನೆಟ್ಫ್ಲಿಕ್ಸ್ ಅವರು ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದಾರೋ ಇಲ್ವಾ ಅಂತ ನಂಗೊಂದು ಪ್ರಶ್ನೆ ಮೂಡಿದೆ. ಯಾಕೆ ಕನ್ನಡಿಗರು ನೆಟ್ಫ್ಲಿಕ್ಸ್ ನೋಡೋದಿಲ್ವಾ? ನಮ್ಮ ಕನ್ನಡಿಗರ ಸಿನಿಮಾ ನೆಟ್ಫ್ಲಿಕ್ಸ್ ಅಲ್ಲಿ ಇಲ್ವಾ? ಇಷ್ಟೊಂದು ದುರಂಕಾರ ಇದೆ ನೆಟ್ಫ್ಲಿಕ್ಸ್ ಅವ್ರಿಗೆ. ನೀವು ಇದನ್ನ ಪ್ರಶ್ನೆ ಮಾಡ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ನ ಕನ್ನಡಿಗರು ತಗೊಂಡಿದ್ದಾರೆ, ಕನ್ನಡಿಗರು ನೋಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಈ ವಿಡಿಯೋ ಶೇರ್ ಮಾಡಿ ಹಾಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ನೆಟ್ಫ್ಲಿಕ್ಸ್ ನ ಟ್ಯಾಗ್ ಮಾಡಿ. ಈ ವಿಷಯ ಅವ್ರಿಗೆ ತಲುಪಬೇಕು ಹಾಗೂ ಇಲ್ಲಿ ನಮ್ ಕನ್ನಡ ಲ್ಯಾಂಗ್ವೇಜ್ ಬದಲೇಬೇಕು. ಇಂಡಿಯನ್ ಮಾರ್ಕೆಟ್ ಬೇಕು, ಇಂಡಿಯನ್ ಕಸ್ಟಮರ್ಸ್ ಬೇಸ್ ಬೇಕು, ಆದ್ರೆ ಇಂಡಿಯನ್ ಲ್ಯಾಂಗ್ವೇಜಸ್ ಒನ್ ಆಫ್ ದ ಓಲ್ಡೆಸ್ಟ್ ಲ್ಯಾಂಗ್ವೇಜ್ ಕನ್ನಡ ಬೇಡ ಇವ್ರಿಗೆ. ನೀವು ಅಷ್ಟೇ ಇದನ್ನೆಲ್ಲ ಪ್ರಶ್ನೆ ಮಾಡಿ ಹಾಗೂ ನೆಟ್ಫ್ಲಿಕ್ಸ್ ನ ಟ್ಯಾಗ್ ಮಾಡಿ. ನಮಸ್ತೆ.